ಹಲೋ, ಎಲ್ಲರಿಗೂ ನಮಸ್ಕಾರ. ಅರ್ಜುನ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತವನ್ನು ಕೊಡ್ತೀನಿ. ನನ್ನ ಇವತ್ತಿನ ವಿಚಾರ ಏನಿರುತ್ತೆ ಅಂದರೆ, ಫೈನಾನ್ಸ್ ಕಂಪನಿಗಳಲ್ಲಿ ನೀವು ಕಾರು ಅಥವಾ ಯಾವುದಾದ್ರು ಬೈಕು ಏನಾದರೂ ತೊಗೊಂಡ್ರೆ ಅದನ್ನು ಇನ್ಸ್ಟಾಲ್ಮೆಂಟ್ಗೆ ಹಾಕ್ಕೊಂಡಿರ್ತೀರಾ. ಆ ಇನ್ಸ್ಟಾಲ್ಮೆಂಟ್ನ ಕಟ್ಟಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಹಾಗೆ ಇನ್ಸ್ಟಾಲ್ಮೆಂಟು ಕಲೆಕ್ಟ್ ಮಾಡೋಕ್ಕೆ ಬಂದಂಥ ಫೈನಾನ್ಸ್ ಅವರು ಏನನ್ನು ಮಾಡ್ಬೋದು, ಏನನ್ನು ಮಾಡಬಾರ್ದು. ಹಾಗೆ ಉತ್ತರ ಪ್ರದೇಶದ ರಾಜೇಶ್ ಕುಮಾರ್ ತಿವಾರಿ ಅನ್ನೋ ಒಬ್ಬರು ಕಾರನ್ನು ಪರ್ಚೇಸ್ ಮಾಡಿರ್ತಾರೆ. ಅವರು 7 ತಿಂಗಳ ಕಾಲ EMIನ ಕಟ್ಟಿರ್ತಾರೆ. ಇನ್ನೇನು 8ನೇ ತಿಂಗಳು ಕಟ್ಟಬೇಕಾಗಿರೋ ಸಮಯದಲ್ಲಿ ಅವ್ರಿಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಕಟ್ಲಿಕ್ಕೆ ಆಗದಿರೋ ಸಮಯದಲ್ಲಿ ಈ ಯಾರಪ್ಪ ವಾಹನ ಫೈನಾನ್ಸ್ ಕೊಟ್ಟಿರ್ತಾರಲ್ಲ, ಆ ಗೂಂಡಾಗಿರಿಗಳು ಬಂದ್ಬಿಟ್ಟು ಗೂಂಡಾಗಿರಿ ಮಾಡಿ ಅವ್ರ ಕಾರ್ನ ಎತ್ಕೊಂಡು ಹೋಗಿ ಅವ್ರು ಇಮಿಡಿಯೇಟ್ ಆಗಿ ತಿವಾರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕನ್ಸ್ಯೂಮರ್ ಫಾರಮ್ಗೆ ಹೋಗಿ ಕೇಸ್ ಹಾಕೊಂಡು ಕನ್ಸ್ಯೂಮರ್ ಫಾರಮ್ ಇಂದ ತಿವಾರಿ ಅವರ ಪರವಾಗಿ ಒಂದು ಆರ್ಡರ್ಸ್ನ ಹೊರಡಿಸ್ಕೋತಾರೆ. ಹಾಗೆ ಇದರಲ್ಲಿ ಏನು ಮುಖ್ಯವಾದ ಅಂಶ ಏನಂದ್ರೆ, ಗೂಂಡಾಗಿರಿ ಮಾಡುವಂಥ ಫೈನಾನ್ಸ್ ಅವ್ರಿಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ಇದನ್ನು ಕೊಡ್ತೀವಿ. ಏನಂದ್ರೆ, ಸುಪ್ರೀಂ ಕೋರ್ಟ್ ಯಾವಾಗ ಒಂದು ಹೇಳುತ್ತೆ, ಫೈನಾನ್ಸ್ನವರು ನೋಟಿಸ್ ನೀಡದೆ ಯಾವುದೇ ಕಾರಣಕ್ಕೂ ವಾಹನಗಳನ್ನು ಸೀಸ್ ಮಾಡುವಂತಿಲ್ಲ. ಇವು ಒಂದು ಆದೇಶನ ಹೊರಡಿಸುತ್ತೆ. ಸೊ ಎಲ್ಲ ಬಿ ಕೇರ್ಫುಲ್. ಫೈನಾನ್ಸ್ನ ಕಟ್ಟಬೇಕಾದ್ರೆ ಯಾರೇ ಬಂದು ನಿಮ್ಮ ಕಾರು ಅಥವಾ ಬೈಕ್ನ ಸೀಸ್ ಮಾಡಬೇಕಾದ್ರೆ ನಿಮ್ಗೊಂದು ಮೊದಲನೇ ನೋಟಿಸ್ ಕಳಿಸಿರ್ಬೇಕು. ಆ ನೋಟಿಸ್ ನೀವು ರಿಸೀವ್ ಮಾಡ್ಕೊಂಡು ನೀವು ಓದಿ ನೀವು ಅಥವಾ ಫೈನಾನ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದಿದ್ರೆ ಕ್ಲಿಯರ್ ಮಾಡ್ಕೋಬೋದು, ಅಥವಾ ಇಲ್ಲ ನಾನು ಇದನ್ನು ವಾದಿಸ್ತೀನಿ ಮಾಡ್ಬೋದು, ಅದು ಕಟ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ನಿಮ್ಗೆ ನೋಟಿಸ್ ಕೊಡದಿರ ನಿಮ್ಮ ವಾಹನಗಳನ್ನು ಸೀಸ್ ಮಾಡುವಂತಿಲ್ಲ. ಇದು ಸುಪ್ರೀಂ ಕೋರ್ಟ್ನ ಒಂದು ಆರ್ಡರ್ಸ್ ಆಗಿರುತ್ತೆ. ಸೊ ಹಲವಾರು ಇದ್ರ ಬಗ್ಗೆ ನಾನು ಇನ್ನೂ ಕೆಲವೊಂದು ಕೇಸ್ ಲಾಗಳ ಜೊತೆ ಬರ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಥ್ಯಾಂಕ್ ಯು.